ಹಾಯ್ ಥಿಂಕರ್ಸ್, ನಮ್ಮ ಭೂಮಿ ರಹಸ್ಯಗಳಿಂದ ತುಂಬಿ ಹೋಗಿದೆ. ಒಂದು ರಹಸ್ಯ ಬಗೆಹರಿತು ಅನ್ನುವಷ್ಟರಲ್ಲಿ ಮತ್ತೊಂದು ತಲೆಗೆ ಹುಳ ಬಿಡುವಂತಹ ರಹಸ್ಯಗಳು ಹುಟ್ಟಿಕೊಳ್ತೇವೆ. ಅದೇ ರೀತಿಯಲ್ಲಿ ಪಸಿಫಿಕ್ ಸಮುದ್ರದಲ್ಲಿ ಮಾನವನ ಸುಳಿವೇ ಇಲ್ಲದ ಒಂದು ಚಿಕ್ಕ ದ್ವೀಪ ಕಂಡು ಬಂದಿದೆ. ಈ ದ್ವೀಪದಲ್ಲಿ ಮಾನವರು ಇಲ್ಲದೆ ಇರೋದು ರಹಸ್ಯವಲ್ಲ, ಮಾನವರೇ ಇಲ್ಲದ ಈ ದ್ವೀಪದಲ್ಲಿ ಕೆಲವು ರಹಸ್ಯವಾದ ವಿಗ್ರಹಗಳು ಕಂಡು ಬಂದಿವೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರು ಈ ವಿಗ್ರಹಗಳ ಸಿಂಬಲ್ಸ್ ಅನ್ನ ಸಿಗ್ಮಾ ಅಂತ ಸೂಚಿಸೋಕೆ ಬಳಸ್ತಿದ್ದಾರೆ. ಅದರಲ್ಲಿ ನೀವು ಕೂಡ ಇರಬಹುದು. ಆದ್ರೆ ಮನುಷ್ಯರೇ ಇಲ್ಲದ ಈ ಚಿಕ್ಕ ದ್ವೀಪದಲ್ಲಿ ಸಾವಿರಾರು ವಿಗ್ರಹಗಳು ಎಲ್ಲಿಂದ ಬಂದವು? ಇವುಗಳನ್ನ ತಯಾರಿ ಮಾಡಿದ್ದು ಮನುಷ್ಯರೇನಾ ಇಲ್ಲ ಅನ್ಯಗ್ರಹ ಜೀವಿಗಳ? ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ಸಾಕು. 1722ರಲ್ಲಿ ಅಂದ್ರೆ ಸುಮಾರು 300 ವರ್ಷಗಳ ಹಿಂದೆ ಒಬ್ಬ ಯುರೋಪಿಯನ್ ಎಕ್ಸ್ಪ್ಲೋರರ್ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಾ ಬೈ ಮಿಸ್ಟೇಕ್ ಆಗಿ ಈ ದ್ವೀಪದಲ್ಲಿ ಬಂದು ಇಳಿತಾನೆ. ತೀರದಲ್ಲಿ ಕಲ್ಲುಗಳಿಂದ ಮಾಡಿರುವ ವಿಗ್ರಹಗಳು ಅವನ ಕಣ್ಣಿಗೆ ಬೀಳ್ತವೆ. ಅವು ನೋಡುವುದಕ್ಕೆ ತುಂಬಾನೇ ವಿಭಿನ್ನವಾದ ರೂಪದಲ್ಲಿದ್ವು. ಮನುಷ್ಯರೇ ಬರದ ಈ ದ್ವೀಪದಲ್ಲಿ ಈ ಅದ್ಭುತವಾದ ವಿಗ್ರಹಗಳು ಎಲ್ಲಿಂದ ಬಂದ್ವು ಅಂತ ತುಂಬಾನೇ ಆಶ್ಚರ್ಯ ಪಡ್ತಾನೆ. ತಕ್ಷಣ ಆ ದ್ವೀಪವನ್ನು ಅನ್ವೇಷಣೆ ಮಾಡುವುದಕ್ಕೆ ಶುರು ಮಾಡ್ತಾನೆ. ಆ ದ್ವೀಪದಲ್ಲಿ 5-10 ವಿಗ್ರಹಗಳಿರ್ಲಿಲ್ಲ. ಈ ತರಹದ ಸುಮಾರು 1,000 ವಿಗ್ರಹಗಳು ಕಂಡು ಬರ್ತವೆ. ಅವುಗಳಲ್ಲಿ ಕೆಲವು ನಿಂತ್ಕೊಂಡಿದ್ರೆ ಇನ್ನು ಕೆಲವು ನೆಲದ ಮೇಲೆ ಬಿದ್ದಿದ್ವು. ಆ ಎಕ್ಸ್ಪ್ಲೋರರ್ ಈಸ್ಟರ್ ಸಂಡೇ ದಿನ ಈ ದ್ವೀಪಕ್ಕೆ ಬಂದಿದ್ದ. ಅದಕ್ಕೆ ಈ ದ್ವೀಪಕ್ಕೆ ಈಸ್ಟರ್ ಐಲ್ಯಾಂಡ್ ಅನ್ನುವ ಹೆಸರು ಬರುತ್ತೆ. ಕೆಲವರು ಈ ವಿಗ್ರಹಗಳನ್ನ ರಪಾ ನೂಯಿ ಹೆಸರಲ್ಲಿ ಕೂಡ ಗುರುತಿಸ್ತಾ ಇದ್ರು. ಆದ್ರೆ ಈ ವಿಗ್ರಹಗಳನ್ನ ತಯಾರಿ ಮಾಡಿದ್ದು ಯಾರು ಮತ್ತು ಯಾಕೆ ತಯಾರಿ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ದಿನದಿಂದ ಇಲ್ಲಿಯವರೆಗೂ ಕೂಡ ಆಗಾಗ ಪುರಾತತ್ವ ಇಲಾಖೆಯವರು ಈ ದ್ವೀಪಕ್ಕೆ ಬರೋದನ್ನ ಶುರು ಮಾಡ್ತಾರೆ. ಪ್ರಸ್ತುತ ತುಂಬಾ ಜನರು ಈ ದ್ವೀಪದಲ್ಲಿರುವ ರಹಸ್ಯವಾದ ಈ ಅದ್ಭುತವಾದ ವಿಗ್ರಹಗಳನ್ನ ನೋಡಲು ಬರ್ತಾ ಇದ್ದಾರೆ. ಕಳೆದ 300 ವರ್ಷಗಳಿಂದ ಮಾಡಿರುವ ಅನ್ವೇಷಣೆಯಲ್ಲಿ ಆರ್ಕಿಯಾಲಜಿಸ್ಟ್ ಗಳಿಗೆ ಕೆಲವು ಸಾಕ್ಷಿಗಳು ಕೂಡ ಸಿಕ್ಕಿವೆ. ಅವುಗಳನ್ನ ನೋಡಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಈ ದ್ವೀಪದಲ್ಲಿರುವ ರಹಸ್ಯ ಬಗೆಹರಿಯುತ್ತೆ ಅನ್ನುವ ನಂಬಿಕೆ ನಮಗೆ ಬರುತ್ತೆ. ಈ ಈಸ್ಟರ್ ಐಲ್ಯಾಂಡ್ ಸಮುದ್ರದಲ್ಲಿ ಎಷ್ಟೊಂದು ದೂರದಲ್ಲಿದೆ ಅಂದ್ರೆ ಇದರ ಹತ್ತಿರದಲ್ಲಿರುವ ಒಂದು ದ್ವೀಪ ಸುಮಾರು 2075 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಆ ದ್ವೀಪದಲ್ಲಿ ಕೂಡ ಮನುಷ್ಯರು ಇರೋದಿಲ್ಲ. ಮನುಷ್ಯರಿರುವ ದ್ವೀಪಗಳ ಬಗ್ಗೆ ಮಾತನಾಡಿದ್ರೆ ಈಸ್ಟರ್ ಐಲ್ಯಾಂಡ್ ಇಂದ ಸುಮಾರು 2600 ಕಿಲೋಮೀಟರ್ ದೂರದಲ್ಲಿರುವ ಒಂದು ಚಿಕ್ಕ ದ್ವೀಪದಲ್ಲಿ ಮನುಷ್ಯರನ್ನ ನಾವು ನೋಡಬಹುದು. ಈ ಈಸ್ಟರ್ ಐಲ್ಯಾಂಡ್ ಚಿಲೆ ದೇಶಕ್ಕೆ ಸೇರಿದೆ. ಇನ್ನು ಚಿಲೆ ದೇಶದಿಂದ ಈ ದ್ವೀಪಕ್ಕೆ ಇರುವ ದೂರ 3512 ಕಿಲೋಮೀಟರ್ಗಳು. ಸದ್ಯಕ್ಕೆ ಈ ದ್ವೀಪಕ್ಕೆ ಯಾರಾದ್ರೂ ಹೋಗ್ಬೇಕಂದ್ರೆ ಕೇವಲ ವಿಮಾನದಲ್ಲಿ ಮಾತ್ರವೇ ಹೋಗ್ಬೇಕು. ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಇಲ್ಲಿಗೆ ವಿಮಾನದಲ್ಲಿ ಹೋಗುವುದಕ್ಕೆ ಸುಮಾರು 5 ಗಂಟೆಗಳ ಸಮಯ ಹಿಡಿಸುತ್ತೆ. ಒಂದು ಚಿಕ್ಕ ನಗರದಷ್ಟು ದೊಡ್ಡದಾಗಿರುವ ಈ ದ್ವೀಪದಲ್ಲಿ ಸುಮಾರು 1000 ವಿಗ್ರಹಗಳಿವೆ. ಇವುಗಳನ್ನ ಮೋ ಎಂದು ಕರೀತಾರೆ. ಇವುಗಳಲ್ಲಿ ಕೆಲವು ವಿಗ್ರಹಗಳಿಗೆ ಕಣ್ಣುಗಳಿದ್ರೆ ಇನ್ನು ಕೆಲವು ವಿಗ್ರಹಗಳಿಗೆ ಕಣ್ಣುಗಳೇ ಇರೋದಿಲ್ಲ. ಇದರ ಉದ್ದವಾದ ಮೂಗು, ಶಾರ್ಪ್ ಆಗಿರುವ ಗಡ್ಡ, ತುಂಬಾನೇ ಚಿಕ್ಕದಾದ ಕುತ್ತಿಗೆ ಹಾಗೂ ಕೋಲು ಮುಖದ ಆಕಾರ ಇವೆಲ್ಲವೂ ಇದನ್ನ ತುಂಬಾನೇ ವಿಭಿನ್ನವಾಗಿ ಕಾಣುವ ತರ ಮಾಡುತ್ತೆ. ಒಂದು ಅಂದಾಜಿನ ಪ್ರಕಾರ ಈ ವಿಗ್ರಹಗಳನ್ನ 13ನೇ ಶತಮಾನದಲ್ಲಿ ತಯಾರಿ ಮಾಡಿರಬೇಕು. ಅಂದ್ರೆ ಸುಮಾರು 700 ವರ್ಷಗಳ ಹಿಂದೆ ಇವುಗಳನ್ನ ಕೆತ್ತಲಾಗಿದೆ ಅಂತೆ. ತುಂಬಾ ವಿಗ್ರಹಗಳು ತೀರದಲ್ಲಿ ನಿಂತ್ಕೊಂಡು ಸಮುದ್ರವನ್ನ ನೋಡ್ತಾ ಇರ್ತವೆ. ಅದರಲ್ಲಿರುವ ಕೆಲವು ವಿಗ್ರಹಗಳ ತುಂಬಾ ಭಾಗ ಮಣ್ಣಿನಲ್ಲಿ ಮುಚ್ಚಿ ಹೋಗಿರುತ್ತೆ. ಇನ್ನು ಕೆಲವು ವಿಗ್ರಹಗಳ ಕೇವಲ ತಲೆ ಮಾತ್ರವೇ ಕಂಡು ಬರ್ತಾ ಇತ್ತು. ಆದ್ರೆ 2012ರಲ್ಲಿ ಈ ವಿಗ್ರಹಗಳನ್ನ ಮಣ್ಣಿನಿಂದ ಹೊರಗಡೆ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಅವುಗಳಲ್ಲಿ ಅತ್ಯಂತ ಎತ್ತರವಾಗಿದ್ದ ವಿಗ್ರಹದ ಹೈಟ್ 33 ಅಡಿಗಳು. ಅಂದ್ರೆ ಒಂದು ಪ್ಯಾಸೆಂಜರ್ ಬಸ್ ನ ಉದ್ದಕ್ಕೆ ಸಮನಾಗಿರುತ್ತೆ. ಇನ್ನು ಇವುಗಳ ತೂಕ ಹೆಚ್ಚು ಕಡಿಮೆ 90,000 kg ಎಂದು ವಿಜ್ಞಾನಿಗಳು ಅಂದಾಜಿಸ್ತಾರೆ. ಇವುಗಳನ್ನ ಮೇಲಕ್ಕೆ ಎತ್ತೋದಿರ್ಲಿ, ಇವುಗಳನ್ನ ಅಲ್ಲಾಡಿಸೋಕೆ ಕೂಡ 500 ಜನ ಬೇಕಾಗ್ತಾರೆ. ಈ ದ್ವೀಪದಲ್ಲಿ ರಿಸರ್ಚ್ ಮಾಡುವಾಗ ಎಕ್ಸ್ಪರ್ಟ್ಸ್ ಗೆ ಒಂದು ವಿಗ್ರಹ ಸಿಗುತ್ತೆ. ಅದನ್ನ ಕೆತ್ತೋದು ಮಧ್ಯದಲ್ಲಿ ನಿಲ್ಸಿದ್ರು. ಎಕ್ಸ್ಪರ್ಟ್ಸ್ ನ ಅಂದಾಜಿನ ಪ್ರಕಾರ ಇದನ್ನ ಅವರು ಪೂರ್ತಿಯಾಗಿ ತಯಾರಿ ಮಾಡಿದಿದ್ರೆ ಇದರ ಎತ್ತರ 70 ಅಡಿ ಹಾಗೂ 300 ಟನ್ ಅಷ್ಟು ತೂಕವನ್ನ ಹೊಂದಿರ್ತಾ ಇತ್ತು. ಕಲ್ಲುಗಳನ್ನ ಕೆತ್ತಿ ಈ ವಿಗ್ರಹಗಳನ್ನ ತಯಾರಿ ಮಾಡಿದ ನಂತರ ಈ ಭಾರವಾದ ವಿಗ್ರಹಗಳನ್ನ ದ್ವೀಪದ ಎಲ್ಲಾ ಕಡೆ ತೆಗೆದುಕೊಂಡು ಹೋಗಿ ನಿಲ್ಸೋದು ತುಂಬಾನೇ ಕಷ್ಟಕರವಾದ ಕೆಲಸ. ಒಂದು ಹಂತದಲ್ಲಿ ಈ ಕೆಲಸವನ್ನ ಮನುಷ್ಯರು ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ರು. ಅಂದ್ರೆ ತುಂಬಾ ವರ್ಷಗಳ ಕಾಲ ಈ ವಿಗ್ರಹಗಳನ್ನ ಅನ್ಯಗ್ರಹ ಜೀವಿಗಳು ತಯಾರಿ ಮಾಡಿರ್ಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗಿನ ಆಧುನಿಕ ಅನ್ವೇಷಣೆಯಲ್ಲಿ ಈ ಥಿಯರಿ ತಪ್ಪು ಅಂತ ಪ್ರೂವ್ ಆಗುತ್ತೆ. ಯಾಕಂದ್ರೆ ವಿಜ್ಞಾನಿಗಳಿಗೆ ಮತ್ತು ಆರ್ಕಿಯಾಲಜಿಸ್ಟ್ ಗಳಿಗೆ ತುಂಬಾನೇ ಸಾಕ್ಷಿಗಳು ಸಿಕ್ಕಿಬಿಟ್ಟಿವೆ. ಅದೇನಂದ್ರೆ ಈ ದ್ವೀಪದಲ್ಲಿರುವ ವಾಲ್ಕನೋದಿಂದ ಬಿಡುಗಡೆಯಾದ ವಾಲ್ಕನಿಕ್ ಕ್ಯಾಶ್ ಇಂದ ಕ್ರಿಯೇಟ್ ಆದ ಕಲ್ಲುಗಳಲ್ಲಿ ಈ ವಿಗ್ರಹಗಳನ್ನ ತಯಾರಿ ಮಾಡಿದಾರಂತೆ. ಅಂದ್ರೆ ಈ ದ್ವೀಪದಲ್ಲಿ ವಾಸ ಮಾಡುವ ಜನರೇ ಈ ವಿಗ್ರಹಗಳನ್ನ ತಯಾರಿ ಮಾಡಿರ್ಬೇಕು. ಒಂದು ಎಕ್ಸ್ಪೆರಿಮೆಂಟ್ ನ ಭಾಗವಾಗಿ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದ ಕೆಲವು ಟೂಲ್ಸ್ ಅನ್ನ ಬಳಸ್ಕೊಂಡು ಒಂದು ಕಣ್ಣಿನ ಆಕಾರವನ್ನ ಕೆತ್ತುವುದಕ್ಕೆ ಪ್ರಯತ್ನಿಸ್ತಾರೆ. ಆ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಅವ್ರಿಗೆ ಬರೋಬ್ಬರಿ 3 ದಿನ
ದಿನಗಳು ಬೇಕಾಯ್ತು. ನಂತರ ಎಕ್ಸ್ಪರ್ಟ್ಸ್ ಹೇಳಿದ್ದು ಏನಂದ್ರೆ ಒಂದು ಪೂರ್ತಿ ವಿಗ್ರಹವನ್ನ ಕೆತ್ತಲು 12 ಜನರ ಒಂದು ಟೀಮ್ಗೆ ಕಡಿಮೆ ಅಂದ್ರೂ 1 ವರ್ಷ ಸಮಯ ಬೇಕಾಗುತ್ತೆ. ಇಲ್ಲಿ ಪೂರ್ಣಗೊಳ್ಳದೆ ಇರುವ ವಿಗ್ರಹಗಳನ್ನು ನೋಡಿದ್ರೆ ಆಗಿನ ಕಾಲದ ಜನರು ದೊಡ್ಡ ದೊಡ್ಡ ಕಲ್ಲುಗಳನ್ನ ವಿಗ್ರಹದ ರೂಪದಲ್ಲಿ ಕೆತ್ತುತ್ತಾ ಇದ್ರು ಅಂತ ತಿಳಿಯುತ್ತೆ. ಈಗ ವಿಜ್ಞಾನಿಗಳಿಗೆ ವಿಗ್ರಹಗಳನ್ನ ಹೇಗೆ ತಯಾರಿ ಮಾಡಿರ್ಬೇಕು ಅಂತ ತಿಳಿತು. ಆದ್ರೆ ಇಷ್ಟೊಂದು ಭಾರವಾದ ವಿಗ್ರಹಗಳನ್ನ ವಾಲ್ಕೋನೋದಿಂದ ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಅಂದ್ರೆ ಸಮುದ್ರದ ತೀರದವರೆಗೂ ಅವರು ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿರ್ಬೇಕು? ವಿಜ್ಞಾನಿಗಳಿಗೆ ಇದೊಂದು ದೊಡ್ಡ ತಲೆನೋವಾಗುತ್ತೆ. ಯಾಕಂದ್ರೆ ಒಂದು ವಿಗ್ರಹದ ತೂಕ 14 ಆನೆಗಳಿಗೆ ಸಮನಾಗಿರುತ್ತೆ. ಈಗಿನ ಕಾಲದಲ್ಲಿ ಕೂಡ ಮಷಿನ್ ಗಳ ಸಹಾಯವಿಲ್ಲದೆ ಈ ಕೆಲಸವನ್ನ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಇದ್ರ ಮೇಲೆ ರಿಸರ್ಚ್ ಮಾಡಿದಾಗ ಕೆಲವು ವಿಗ್ರಹಗಳು ಕೆಳಗಡೆ ನೆಲದ ಮೇಲೆ ಬಿದ್ದಿರೋದು ಕಂಡು ಬರುತ್ತೆ. ಆ ಎಲ್ಲಾ ವಿಗ್ರಹಗಳಲ್ಲಿ ಒಂದು ವಿಷಯ ಕಾಮನ್ ಆಗಿತ್ತು. ಎಲ್ಲಾ ವಿಗ್ರಹಗಳು ಕೂಡ ಒಂದು ಇಳಿಜಾರಿನ ಪ್ರದೇಶದಲ್ಲಿ ಜಾರಿ ಬಿದ್ದಿದ್ವು. ಇವುಗಳನ್ನ ಗಮನಿಸಿದಾಗ ವಿಜ್ಞಾನಿಗಳಿಗೆ ಅರ್ಥವಾಗಿದ್ದು ಏನಂದ್ರೆ ಈ ವಿಗ್ರಹಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವ ಸಮಯದಲ್ಲಿ ಕೆಳಗೆ ಜಾರಿ ಇವು ಬಿದ್ದು ಮುರಿದೋಗಿರ್ಬೇಕು. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ದಾರಗಳನ್ನ ಬಳಸ್ಕೊಂಡು ಈ ವಿಗ್ರಹಗಳನ್ನ ನಿಧಾನವಾಗಿ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ರಂತೆ. ಈ ಥಿಯರಿಯನ್ನ ಪ್ರೂವ್ ಮಾಡೋದಕ್ಕಂತಾನೆ ಕಾಂಕ್ರೀಟ್ ನಿಂದ ಒಂದು ವಿಗ್ರಹವನ್ನ ವಿಜ್ಞಾನಿಗಳೇ ತಯಾರಿ ಮಾಡಿಸಿ ಅದರ 3 ದಿಕ್ಕಿನಲ್ಲಿ ಕೂಡ ದಾರವನ್ನ ಕಟ್ಟಿ ವಿಗ್ರಹವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ನ ವಿಡಿಯೋವನ್ನ ಈಗ ನೀವು ಕೂಡ ನೋಡಬಹುದು. ಇದರಿಂದ ವಿಜ್ಞಾನಿಗಳು ಊಹಿಸಿಕೊಂಡ ಥಿಯರಿ ನಿಜ ಎಂದು ಪ್ರೂವ್ ಆಗುತ್ತೆ. ಅಂದ್ರೆ ಈಸ್ಟರ್ ಐಲ್ಯಾಂಡ್ ನಲ್ಲಿ ವಾಸವಿದ್ದ ಜನರು ಈ ವಿಗ್ರಹಗಳನ್ನ ಇದೇ ರೀತಿಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು. ಇನ್ನೊಂದು ರಹಸ್ಯವನ್ನ ಕೂಡ ಬಗೆಹರಿಸೋದು ಇನ್ನೂ ಬಾಕಿ ಇತ್ತು. ಅದೇನಂದ್ರೆ ಇಷ್ಟೊಂದು ಅದ್ಭುತವಾದ ಸಾವಿರಾರು ವಿಗ್ರಹಗಳನ್ನ ತಯಾರಿ ಮಾಡಿದ್ದು ಯಾರು? ಅವರು ಈಗ ಎಲ್ಲಿದ್ದಾರೆ? ಯಾಕೆ ಇನ್ನೂ ಕೆಲವು ವಿಗ್ರಹಗಳನ್ನ ಪೂರ್ತಿಯಾಗಿ ತಯಾರಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ? ಒಂದು ಸ್ಟಡಿ ಪ್ರಕಾರ ಈ ದ್ವೀಪದಲ್ಲಿ ಸುಮಾರು 17,000 ಜನ ವಾಸ ಮಾಡ್ತಾ ಇದ್ರು. ಅವರು ಪಾಲಿನೇಸಿಯನ್ಸ್ ಆಗಿದ್ರು ಹಾಗೂ 300ನೇ ವರ್ಷದಲ್ಲಿ ಅವರು ಈ ದ್ವೀಪಕ್ಕೆ ಬಂದಿದ್ರು. ಅಂದ್ರೆ 1700 ವರ್ಷಗಳ ಹಿಂದೆಯೇ ಇವರು ಈ ದ್ವೀಪಕ್ಕೆ ಬಂದಿದ್ರು. ಆ ಸಮಯದಲ್ಲಿ ಈ ದ್ವೀಪ ಹೀಗೆ ಕಾಣ್ತಾ ಇರ್ಲಿಲ್ಲ. ಬದಲಿಗೆ ಹಚ್ಚ ಹಸಿರಿನ ದಟ್ಟವಾದ ಕಾಡು ಈ ದ್ವೀಪದಲ್ಲಿ ಇತ್ತು. ಅದು ನಿಜ ಅನ್ನೋದಕ್ಕೆ ಕೂಡ ತುಂಬಾನೇ ಸಾಕ್ಷಿಗಳು ಸಿಕ್ಕಿವೆ. ಈಸ್ಟರ್ ಐಲ್ಯಾಂಡ್ ನಲ್ಲಿ ವಿಧ ವಿಧವಾದ ಪೋಲಿನ್ ಎವಿಡೆನ್ಸ್ ಗಳು ಸಿಕ್ಕಿವೆ. ಅದರಲ್ಲಿ ಅತಿ ಹೆಚ್ಚು ಪಾಮ್ ಟ್ರೀಸ್ ನ ಎವಿಡೆನ್ಸ್ ಆಗಿದ್ವು. ಒಂದು ವೇಳೆ ಇಲ್ಲಿ ಅಷ್ಟೊಂದು ದಟ್ಟವಾದ ಕಾಡು ಇದ್ದಿದ್ರೆ ಈಗ ಯಾಕೆ ಈ ಭೂಮಿ ಬಂಜರಾಗಿದೆ? ಅದಕ್ಕೆ ಕೂಡ ವಿಜ್ಞಾನಿಗಳು ಕೆಲವು ಕಾರಣಗಳನ್ನ ಕೊಡ್ತಿದ್ದಾರೆ. ಆ ಸಮಯದಲ್ಲಿ ಇಲ್ಲಿ ವಾಸವಿದ್ದ ಜನರೇ ಗಿಡ ಮರಗಳನ್ನ ಕಡಿದು ನಾಶ ಮಾಡ್ತಾರೆ. ಯಾಕಂದ್ರೆ ಇಲ್ಲಿಗೆ ಬಂದಿದ್ದ ಜನರಿಗೆ ತಾಳೆ ಮರಗಳ ಅವಶ್ಯಕತೆ ಇರ್ಲಿಲ್ಲ. ಅವರೆಲ್ಲ ವ್ಯವಸಾಯ ಮಾಡಿ ಜೀವಿಸುವ ಜನರಾಗಿದ್ರು. ಅವರು ವ್ಯವಸಾಯ ಮಾಡ್ಬೇಕು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜಮೀನಿನ ಅವಶ್ಯಕತೆ ಬೀಳುತ್ತೆ. ಇದೇ ಕಾರಣಕ್ಕೆ ದ್ವೀಪದಲ್ಲಿರುವ ಎಲ್ಲಾ ಗಿಡ ಮರಗಳನ್ನ ಕಡಿದು ವ್ಯವಸಾಯ ಮಾಡುವುದಕ್ಕೆ ಭೂಮಿಯನ್ನ ಸಿದ್ಧ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಬಂದ ಟ್ವಿಸ್ಟ್ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಕಾಡನ್ನ ನಾಶ ಮಾಡಿದಕ್ಕೆ ಅಲ್ಲಿನ ವಾತಾವರಣದಲ್ಲಿ ತುಂಬಾನೇ ಬದಲಾವಣೆಗಳು ಬರುತ್ತೆ. ಮೊದಲಲ್ಲಿ ಅವರಿಗೆ ಇದ್ರ ಬಗ್ಗೆ ಅರಿವೇ ಆಗೋದಿಲ್ಲ. ಆದ್ರೆ ನಿಧಾನವಾಗಿ ಅದರ ಎಫೆಕ್ಟ್ ತಿಳಿದು ಬರುತ್ತೆ. ವ್ಯವಸಾಯ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದ ಭೂಮಿಯೆಲ್ಲ ನಿಧಾನವಾಗಿ ಬಂಜರಾಗಿ ಬದಲಾಗುತ್ತೆ. ಇದರಿಂದ ದ್ವೀಪದಲ್ಲಿ ವಾಸ ಮಾಡ್ತಿದ್ದ ಜನರಿಗೆ ದೊಡ್ಡ ಮಟ್ಟದ ಆಹಾರದ ಕೊರತೆ ಬರುತ್ತೆ. ಕೊನೆಗೆ ಆಹಾರಕ್ಕಾಗಿ ಒಬ್ಬರಿಗೊಬ್ಬರು ಕಿತ್ತಾಡ್ಕೊಳ್ತಾರೆ. ಈ ದ್ವೀಪದಲ್ಲಿ ಮನುಷ್ಯರ ಅಸ್ಥಿಪಂಜರಗಳು ಕೂಡ ಸಿಕ್ಕಿವೆ. ಅವುಗಳ ಮೇಲೆ ಗಾಯಗಳ ಗುರುತುಗಳನ್ನ ಕೂಡ ವಿಜ್ಞಾನಿಗಳು ಗಮನಿಸ್ತಾರೆ. ಇದೇ ಆಧಾರದ ಮೇಲೆ ಇಲ್ಲಿ ಜನರ ಮಧ್ಯೆ ದೊಡ್ಡ ಯುದ್ಧವೇ ನಡೆದಿರ್ಬೇಕು ಅಂತ ವಿಜ್ಞಾನಿಗಳು ಅಂದಾಜಿಸ್ತಾರೆ. ಆ ಯುದ್ಧದಲ್ಲಿ ತುಂಬಾ ಜನರು ಸತ್ತು ಹೋಗ್ತಾರೆ. ಕೊನೆಗೆ ಉಳಿದವರು ಈ ದ್ವೀಪವನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಪ್ರಸ್ತುತ ಈ ದ್ವೀಪ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಸೇರಿದೆ. ನಿಜವಾಗ್ಲೂ ಈ ವಿಗ್ರಹಗಳನ್ನ ನೋಡ್ತಾ ಇದ್ರೆ ಮನುಷ್ಯರು ತಮ್ಮ ಕೈಯಾರೆ ತಯಾರಿ ಮಾಡಿದ್ದಾರೆ ಅಂದ್ರೆ ಯಾರಿಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಈ ವಿಗ್ರಹಗಳನ್ನ ಯಾವ್ದಾದ್ರೂ ದೇವರ ಪೂಜೆಯ ಭಾಗವಾಗಿ ಅವರು ತಯಾರಿ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಕಥೆಯನ್ನ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.